ನಮ್ಮ ದೇಶ ಭಾರತ ಒಂದು ಪ್ರಜಾಪ್ರಭುತ್ವ ದೇಶ ಜೊತೆಗೆ ಜನರ ಕೈಯಲ್ಲಿ ಅಧಿಕಾರ ಯಾರಿಗೆ ಕೊಡಬೇಕು ಅನ್ನೋ ನಿರ್ಧಾರ ಇರತಕ್ಕಂತಹ ದೇಶ. ಸೊ ಮತದಾನವಿಲ್ಲದೆ ಚುನಾವಣೆಗಳು ನಡೆಯುವ ಏಕೈಕ ದೇಶ ನಮ್ಮದು ಅಂತ ಹೇಳಿ ನಟ ಕಿಶೋರ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 68 ಮಹಾಯುತಿ ಅಭ್ಯರ್ಥಿಗಳ ಅವಿರೋಧ ಆಯ್ಕೆಯ ಬಗ್ಗೆ ಕಿಶೋರ್ ಗಾಬರಿ ಜೊತೆಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. 68 ಮಹಾಯುತಿ ಅಭ್ಯರ್ಥಿಗಳ ಅವಿರೋಧ ಆಯ್ಕೆಯ ಬಗ್ಗೆ ನಟ ಕಿಶೋರ್ ಕಳವಳ. ಮಹಾರಾಷ್ಟ್ರ ಲೋಕಲ್ ಬಾಡಿ ಎಲೆಕ್ಷನ್ ಬಗ್ಗೆ ಸಂದೇಹವಿದೆ. 68 ಮಹಾಯುತಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆ ಪೈಕಿ 44 ಜನ ಬಿಜೆಪಿಗರೇ ಅನ್ನೋದು ಆತಂಕ. ಭಾರತ ಮತದಾನವಿಲ್ಲದೆ ಚುನಾವಣಾ ನಡೆಯುವಂತಹ ದೇಶವಾಗಿದೆ ಅಂತೇಳಿ ಅಸಮಾಧಾನ ತೋಡಿಕೊಂಡಿದ್ದಾರೆ. ಇದರಿಂದ ಭಯ ಮತ್ತು ಆತಂಕ ಮೂಡುತ್ತಿದೆ. ನಟ ಕಿಶೋರ್ ಹೇಳೋದಿದನ್ನ ದೇಶ ಉತ್ತಮರಿಂದ ಕಟುಕರ ಪಾಲಾಗುತ್ತೋ ಏನೋ ಅಂಥೇಳಿ ಭಯ ಕಾಡುತ್ತಿದೆ. ಮುಂಬೈ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಸ್ಫೋಟಕ ಹೇಳಿಕೆ ಕೊಟ್ಟ ಸಾಮಾಜಿಕ ಹೋರಾಟಗಾರ, ಪ್ರಗತಿಪರ ಚಿಂತಕ, ನಟ ಕಿಶೋರ್ ಸ್ಫೋಟಕ ಹೇಳಿಕೆ ಈಗ ಸಂಚಲನವನ್ನು ಮೂಡಿಸ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಮಹಾರಾಷ್ಟ್ರದಲ್ಲಿ ನಿನ್ನೆ ಲೋಕಲ್ ಬಾಡಿ ಎಲೆಕ್ಷನ್ ಫಲಿತಾಂಶ ಹೊರಬಂತು. NDA ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸಿತ್ತು. ಜೊತೆಗೆ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಈ ಹಿಂದೆ ಎಂದೂ ಕಂಡು ಕೇಳರಿಯದ ಅತಿ ಭಯಾನಕ, ಜೊತೆಗೆ ಬಿಜೆಪಿಯ ಪಾಲಿಗೆ ಅತ್ಯಂತ ವಿಜಯ ಅದಾಗಿತ್ತು. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟವು ಪ್ರಾಬಲ್ಯ ಮೆರೆದಿದ್ದು, ಮತದಾನ ನಡೆಯುವ ಮೊದಲೇ 68 ಮಹಾಯುತಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ರು. ಏನೇಳಿ ಪ್ರಾಬಲ್ಯ ಮೆರೆದಿದ್ದು, ಮತದಾನ ನಡೆಯುವ ಮೊದಲೇ, ಮತದಾನನೇ ಆಗಲಿಲ್ಲ, ಅದಕ್ಕೂ ಮೊದಲೇ 68 ಮಹಾಯುತಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು. ಅಂದರೆ ಪ್ರತಿಸ್ಪರ್ಧಿಗಳು ಯಾರೂ ಇಲ್ಲದಲೇ ಆಯ್ಕೆಯಾಗೋದು ಅವಿರೋಧ ಆಯ್ಕೆ. ಅಲ್ಲಿ ಯಾರ ವಿರೋಧವೂ ಇಲ್ಲದೆ ಆಯ್ಕೆಯಾಗುವಂತಹದ್ದು. ಅದು ಹೆಂಗೆ ಸಾಧ್ಯ? ಇದರಲ್ಲಿ 44 ಮಂದಿ ಬಿಜೆಪಿಗರು. ಕಿಶೋರ್ ಹೇಳೋದಿದನ್ನ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ನಟ ಕಿಶೋರ್ ಕುಮಾರ್, ಪ್ರಜಾಪ್ರಭುತ್ವದ ತಾಯಿ ಮತದಾನವಿಲ್ಲದೆ ಚುನಾವಣೆಗಳು ನಡೆಯುವ ಏಕೈಕ ಪ್ರಜಾಪ್ರಭುತ್ವ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ದೇಶದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬಿಜೆಪಿ ನೇತೃತ್ವದ ಮಹಾಯುತಿ ಕೂಟ ಸಜ್ಜಾಗಿದ್ದು, ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ 227 ಸ್ಥಾನಗಳ ಪೈಕಿ ಮಹಾಯುತಿ ಕೂಟ 118 ಸ್ಥಾನಗಳನ್ನು ಗೆದ್ದಿದೆ. ಬಿಜೆಪಿ 89 ಸ್ಥಾನಗಳನ್ನು ಬಗಲಿಗೆ ಹಾಕಿಕೊಂಡಿದ್ದರೆ ಮಿತ್ರ ಪಕ್ಷ ಶಿವಸೇನೆ ಅರ್ಥಾತ್ ಶಿಂಧೆ ಬಣ 29 ಸ್ಥಾನಗಳಿಗೆ ಸುಸ್ತಾಗಿದೆ. ಭಾರತದ ಅತ್ಯಂತ ತೆರಿಗೆ ಕಟ್ಟುವ ರಾಜ್ಯ ಒಂದಿದ್ದರೆ ಅದು ಮಹಾರಾಷ್ಟ್ರ. ಕೇಂದ್ರ ಸರ್ಕಾರಕ್ಕೆ ಎಲ್ಲ ರಾಜ್ಯಗಳು ತೆರಿಗೆ ಕಟ್ಟಬೇಕು. ಆಯಾಯ ರಾಜ್ಯಗಳು ಆಯಾಯ ರಾಜ್ಯದ ಸಂಪನ್ಮೂಲವನ್ನು ಆಧರಿಸಿ ತೆರಿಗೆಯನ್ನು ಕಟ್ಟುತ್ತೆ. ನಾವೀಗ 4,000 ಲಕ್ಷ ಕೋಟಿಯನ್ನು ಕರ್ನಾಟಕ ಕೇಂದ್ರಕ್ಕೆ ತೆರಿಗೆ ಕಟ್ಟುತ್ತೆ. ಹಂಗೇನೆ ಮಹಾರಾಷ್ಟ್ರನೂ ಕೂಡ ಕಟ್ಟುತ್ತೆ. ಆದರೆ ಮಹಾರಾಷ್ಟ್ರ ಅತ್ಯಂತ ಶ್ರೀಮಂತ ರಾಜ್ಯ, ಜೊತೆಗೆ ಕೇಂದ್ರಕ್ಕೆ ಹೆಚ್ಚು ತೆರಿಗೆ ಕಟ್ಟುವಂತಹ ರಾಜ್ಯ ಅಂಥೇಳಿ ಪರಿಗಣಿಸಲ್ಪಡುತ್ತೆ. ಸೊ ಆ ರಾಜ್ಯದಲ್ಲಿರುವ ಬೃಹನ್ ಮುಂಬೈ ನಗರ ಪಾಲಿಕೆ ಎಲೆಕ್ಷನ್, ಕಾರ್ಪೊರೇಷನ್ ಎಲೆಕ್ಷನ್, ಲೋಕಲ್ ಬಾಡಿ ಎಲೆಕ್ಷನ್ ಏನಂತ ಕರಿತೀರಿ, ಸ್ಥಳೀಯ ಸಂಸ್ಥೆಯ ಎಲೆಕ್ಷನ್. ಆ ಎಲೆಕ್ಷನ್ನಲ್ಲಿ NDA ಕೂಟ 118 ಸ್ಥಾನನ ಗೆಲ್ತು. ಇನ್ನು ಆ ಭಾಗದ ಎಡಪಂಥೀಯ ಪಕ್ಷ ಅಂತ ಕರೆಸಿಕೊಳ್ಳುವ ಶಿಂಧೆ ಬಣ ಕೇವಲ 29 ಸ್ಥಾನ ಮಾತ್ರ ಗೆದ್ದಿದೆ. INDIA ಮೈತ್ರಿಕೂಟ ಕೇವಲ 29 ಸ್ಥಾನ, ಅದು ಮೈತ್ರಿಕೂಟ ಅಂತ ಹೇಳೋದಕ್ಕೆ ಬರೋದಿಲ್ಲ, ಕೇವಲ 29 ಸ್ಥಾನ ಪಡೆದುಕೊಳ್ತು. ಹಾಗಾದರೆ ಬಿಜೆಪಿ ಪ್ರೇರಿತ ಪಕ್ಷಗಳಿಗೆ ಯಾಕೆ ಅಷ್ಟು ಸ್ಥಾನ ಸಿಕ್ತು? 118 ಸ್ಥಾನ. ಈ ಹಿಂದೆ 82 ಸ್ಥಾನ ಇತ್ತು, 67 ಇತ್ತು, ಈಗ 118 ಹೆಂಗಾಯಿತು? ಇದರಲ್ಲಿ ಆತಂಕ ಜೊತೆಗೆ ಸಂದೇಹ ಇದೆ. 68 ಮಹಾಯುತಿ ಅಭ್ಯರ್ಥಿಗಳ ವಿರೋಧ ಆಯ್ಕೆಯ ಬಗ್ಗೆ ಕಿಶೋರ್ ಕಳವಳ. ಮಹಾರಾಷ್ಟ್ರ ಲೋಕಲ್ ಬಾಡಿ ಎಲೆಕ್ಷನ್ ಬಗ್ಗೆ ಸಂದೇಹವಿದೆ. 68 ಮಹಾಯುತಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆ ಪೈಕಿ 44 ಜನ ಬಿಜೆಪಿಗರೇ ಅನ್ನೋದು ಆತಂಕ. ಭಾರತ ಮತದಾನವಿಲ್ಲದ ಚುನಾವಣೆ ನಡೆಯುವಂತಹ ದೇಶವಾಗಿದೆ. ಇದರಿಂದ ಭಯ ಮತ್ತು ಆತಂಕ ಮೂಡುತ್ತಿದೆ. ದೇಶ ಉತ್ತಮರಿಂದ ಕಟುಕರ ಪಾಲಾಗುತ್ತೋ ಏನೋ ಅಂತ ಭಯ ಕಾಡ್ತಿದೆ ಅಂತೇಳಿ ಕಿಶೋರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಂಬೈ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಸ್ಫೋಟಕ ಹೇಳಿಕೆ ಕೊಟ್ಟ ನಟ ಕಿಶೋರ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.